ಆತ್ಮೀಯರೇ, ನಾವಿವತ್ತು ಗೊಲ್ಬಾವಿ ಗ್ರಾಮದ ಪ್ರಗತಿಪರ ರೈತರಾದಂಥ ನಮ್ಮ ಆತ್ಮೀಯರಾದ ಬಸಪ್ಪ ಹಳಿಂಗಳಿ ಅವರ ತೋಟದಲ್ಲಿದ್ದೀವಿ. ಇವತ್ತು ಅವರು ಒಂದು ಗಾದೆ ಮಾತು ನೆನಪು ಬರ್ತೈತಿ. ಈ ಸಿಚುವೇಶನ್ ನೋಡ್ರೆ ಪ್ರಿಕಾಕ್ಷನ್ ಈಸ್ ಕ್ಯೂರ್ ದೆನ್ ಬೆಟರ್ ಅಂತ. ಯಾವುದೋ ಒಂದು ರೋಗ ಬರೋಕ್ಕಿಂತ ಮುಂಚಿತವಾಗಿನೇ ನಾವು ಅದ್ರ ಬಗ್ಗೆ ಜಾಗೃತಿ ವಹಿಸಿ ಅದನ್ನು ನಿಯಂತ್ರಣಕ್ಕೆ ತೊಗೊಂಡು ಅಂದ್ರೆ ಅದು ಬೇಗ ಇಮಿಡಿಯೇಟ್ ರಿಕವರ್ ಆಕತಿ. ಆ ಒಂದು ನಿಟ್ಟಿನೊಳಗೆ ಏನೈತಿ, ಇವತ್ತು ಅರಿಶಿಣಕ್ಕೆ ಬೀಜೋಪಚಾರವನ್ನು ನಾವು ಮಾಡ್ತಾಯಿದ್ದೀವಿ. ಆ ಬೀಜೋಪಚಾರಕ್ಕೆ ಏನೆಲ್ಲ ಬಳಕೆ ಮಾಡ್ತೀವಿ ಅನ್ನೋದನ್ನು ಈ ಒಂದು ಸಂಚಿಕೆ ಒಳಗೆ ಹಂಚ್ಕೋತೀವಿ. ಮೊದಲನೇದಾಗಿ ಒಂದು ಅರ್ಧ kg ಅಷ್ಟು ರೂಟ್ ಹಾಕೊಳತ್ತಿದ್ದೀವಿ. ಇದರಿಂದ ಏನಾಕತಿ, ಬೇರೆ ಬಲಿಷ್ಠವಾಗಿ ಬರ್ತೈತಿ. ಅದಾದ ನಂತರ ಹುಳುಗಳ ನಿಯಂತ್ರಣಕ್ಕಾಗಿ ಏನೈತಿ, ಒಂದು 20 ಇಸಿದೊಂದು 250 ml ಕ್ಲೋರೋ ಹಾಕೊಳತ್ತಿದ್ದೀವಿ. ಇದೇನಿದ್ರಿ ಕ್ಲೋರೋ ಇದೆ. ಇದೇನೈತಿ, ಬೇರಿನ ಗಡ್ಡೆಯ ಸುತ್ತಾಕಾರದಲ್ಲಿ ಬರುವಂಥ ಫಂಗಲ್ ಇನ್ಫೆಕ್ಷನ್ಗಳನ್ನೆಲ್ಲ ತಡೆಯಲಿಕ್ಕೆ ಏನಾಕತ್ತೈತಿ, ಬಾವಿಚಿನ್ ಕೂಡ ಹಾಕ್ತಾ ಇದ್ವಿ. ಯೂರಿಯಾ, ಇದು ಜರ್ಮಿನೇಷನ್ ಇನ್ನೊಂದು ಸ್ವಲ್ಪ ಸ್ಪೀಡ್ ಬರಲಿ ಅಂತ ಹೇಳಿ 1 kg ಅಷ್ಟು ಯೂರಿಯಾ ಹಾಕೊಳ್ತಿದ್ವಿ. ಇದೇನೈತಿ, ಟೋಟಲ್ 150 ಲೀಟ್ರ್ ನೀರಿನ ಕಂಟೈನರ್ ಒಳಗೆ ಏನೈತಿ ಎಲ್ಲ ಔಷಧ ಹಾಕೊಂಡು ತಯಾರು ಮಾಡ್ಕೊಂಡಿದ್ವಿ. ಇದನ್ನು ನಾವು ಫ್ರೀ ಫೈರ್ ತಟ್ಟಿನ ಬ್ಯಾಗ್ಗಳನ್ನು ತಂದು ಈ ರೀತಿ ತಟ್ಟು ತಂದು ತುಂಬ್ಕೊಂಡಿದ್ವಿ. ಇವತ್ತನ್ನ ಈ ರೀತಿ ಒಂದು ಕೋಲ್ನಿಂದ ಎಲ್ಲ ಮಿಕ್ಸಪ್ ಮಾಡ್ಕೊಳ್ತಿದ್ವಿ. ಈಗ ಕಂಪ್ಲೀಟ್ ಆಗಿದ್ದು ಒಂದು 3 ನಿಮಿಷ ತನಕ ಏನೈತಿ ಈ ಥರ ರೌಂಡ್ ಕಲಿಸ್ಕೋಬೇಕಿಲ್ಲ. ಇದೇನೈತಿ, ಟೋಟಲ್ 150 ಲೀಟ್ರ್ ಕಂಟೈನರ್ದಾಗ ಕೆಮಿಕಲ್ ರೆಡಿ ಆಗಿರ್ತದೆ. ಇನ್ನೇನು ಮಾಡ್ತೀವಿ ಅಂದ್ರೆ ನಾವು ತೋರಿಸಿರ್ತಾರೆ ನಾವು ಈ ರೀತಿ ಈ ಥರ ಇದನ್ನು ಫ್ರೀ ಫೈರ್ ತಟ್ಟು ಉಳ್ಳಾಗಡ್ಡಿ ಏನು ಹಾಕಿರ್ತೀವಲ್ಲ ಅಂಥ ಚೀಲ ಏನೈತಿ, ಈ ಥರ ಇದನ್ನ ಒಂದು 5 ರಿಂದ 10 ನಿಮಿಷ ಕಾಲ ನೆನೆಸಿದ್ರೆ ಬಿಡ ಒಳಗೆ ಮುನ್ಸೋದು ಅದು ಬೇಡ. ಇದೇನೈತಿ, ಇಷ್ಟು ಮಾಡಿ 5 ರಿಂದ 10 ನಿಮಿಷಗಳ ಕಾಲ ಏನೈತಿ ನೆನೆ ಹಾಕಬೇಕು. ನೆನೆ ಹಾಕಿದ ನಂತರ ನೆರಳಾಗ ಆರಿಸಿಕಿಸಿಂದ ಇದನ್ನು ನಾವು ಬೆಡ್ಗೋಲು 1 ಫೂಟ್ಗೆ ಒಂದೊಂದು ಜಿಗ್ಜಾಗ್ ಮೆಥಡಲ್ಲಿ ನಾವು ಪ್ಲ್ಯಾಂಟೇಷನನ್ನು ಮಾಡಿದರೆ ಏನು ನಾವು ಅರಿಶಿಣ ಹಚ್ಚುವಂತಹ ವಿಧಾನ ಸಂಪೂರ್ಣವಾಗಿ ಮುಕ್ತ ಆಕೈತಿ. ಇದಕ್ಕೆ ಮುಂದಿನ ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಕೊತ ಹೋಗ್ತೀವಿ ಅದನ್ನು ಮುಂದಿನ ಸಂಚಿಕೆ ಒಳಗೆ ಹಂಚ್ಕೋತೀವಿ. ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಮುಕ್ತಾಯ ಮಾಡ್ತೀವಿ.